ಇವಾಗ ಇಡೀ ಚಿತ್ರರಂಗ ನಿಮ್ಮ ಜೊತೆಲಿರಬೇಕು ಅಂತ ಬಂದಿದ್ದೀವಿ, ಭರವಸೆನೂ ಕೊಟ್ಟಿದ್ದೀವಿ. ಎಲ್ಲರೂ ಮಾತಾಡಿದ್ದಾರೆ ಸರ್. ನಾನು ಮಾತಾಡಿದೆ ಅದೇ ಥರ ರಿಪೀಟ್ ಆಗ್ತಾ ಇರುತ್ತೆ. ಖಂಡಿತ ಜಾಸ್ತಿ ಮಾತಾಡೋದ್ರಿಂದ ಇಲ್ಲ, ಕಮ್ಮಿ ಮಾತಾಡಿದ್ರು ಪಾಯಿಂಟ್ಗೆ ಮಾತಾಡ್ಬೇಕಷ್ಟೇ. ಹೊಡೆದ್ರೆ ಸುಮ್ಮನೆ ಹೊಡಿಬಾರ್ದು, ಹೊಡೆದ್ರೆ ಈ ಸೌಂಡ್ ಅಲ್ಲಿವರೆಗೂ ಕೇಳಬೇಕು. ಇವತ್ತೇನಿಲ್ಲ, ನಾವು ಎಲ್ಲ ಆರ್ಟಿಸ್ಟ್ಗೂ ಸೇರ್ಕೊಂಡು ಕಿರಿಸ್ತಾ ಇದ್ರೆ ಈ ಕೂಗು ಡೆಲ್ಲಿಲಿ ಕೇಳಬೇಕು, ಬೆಂಗಳೂರು ಕೇಳಬೇಕು, ಇಡೀ ಪ್ರಪಂಚಕ್ಕೆ ಕೇಳಬೇಕು. ಅದಕ್ಕೇನ್ ಮಾಡಬೇಕು, ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ಖಂಡಿತ ಇವತ್ತು ನಮಗೆ ಬಹಳ ಖುಷಿ ಆಯ್ತು. ನಮ್ಮ ಕರ್ನಾಟಕ ಹಾಗೂ ಥಾಮಸ್ ಇರ್ಬೋದು, ರಾಕ್ಟನ್ ವೆಂಕಟೇಶ್ವರ್ ಇರ್ಬೋದು, ರಮೇಶ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮೆಲ್ಲರನ್ನು ಕರ್ಕೊಂಬಂದು ನಿಮ್ಮ ಮುಂದೆ ನಾವೆಲ್ಲರೂ ಇದೀವಿ ಅಂತ ತೋರಿಸಿದ್ವಿ. ಯಾಕಂದ್ರೆ ಯಶ್ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಯಾರು ಕಲಾವಿದ್ರು ಬರಲ್ಲ ಅಂತ. ಖಂಡಿತ ಹಂಗಲ್ಲ, ಕಲಾವಿದ್ರು ಬರ್ತಾರೆ, 100% ಬರ್ತಾರೆ. ಯಾಕಂದ್ರೆ ಇವತ್ತು ನಾವೇನಾದ್ರೂ ಇಷ್ಟು ಮಟ್ಟಿಗೆ ಹೆಸರು ತಗೊಂಡಿದೀವಿ ಅಂದ್ರೆ ಅದು ನಿಮ್ಮಿಂದನೇ. ಯಾಕಂದ್ರೆ ನಮಗೊಂದು ಕಷ್ಟ ಅಂತ ಬಂದಾಗ ನೀವೆಲ್ಲರೂ ಬರ್ತೀರಾ, ನಿಮಗೆ ಕಷ್ಟ ಆದಾಗ ನಾವು ಬರಲ್ವಾ? ಖಂಡಿತ ಬಂದೇ ಬರ್ತೀವಿ. ಅದು ಯಾವ ರೀತಿ ಕಷ್ಟ ಅಲ್ಲ, ಎಷ್ಟು ಮಟ್ಟಿಗೆ ಹೋದ್ರೂ ಪರವಾಗಿಲ್ಲ, ಅಷ್ಟು ಮಟ್ಟವರೆಗೂ ನಾವು ಇರ್ತೀವಿ ಅಲ್ಲಿ. ಇವತ್ತೇ ನಾವು ಕಳಸ ಬಂಡೂರಿ ಅಂತ ಒಂದು ಸಮಸ್ಯೆ ನಾವೆಲ್ಲರೂ ಫೇಸ್ ಮಾಡ್ತಾ ಇದೀವಿ. ಅದನ್ನ ಆದಷ್ಟು ಬೇಗ ಡೆಲ್ಲಿ ಇರ್ಬೋದು, ಡೆಲ್ಲಿ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಗೋವಾ ಸರ್ಕಾರ ಇರ್ಬೋದು, ಅದೇನು ಕಷ್ಟವಾದ ವಿಷಯ ಏನಿಲ್ಲ. ಯಾಕಂದ್ರೆ ಇವಾಗ ಕರ್ನಾಟಕದಿಂದ ಹೊಗನೆಕಲ್ಲಿಂದ ತಮಿಳ್ನಾಡು ನೀರು ಕೊಟ್ಟಿಲ್ವಾ? ಯಾರ ಏನೋ ಮಾತಾಡಿದ್ರ? ಏನು ಮಾತಾಡಿಲ್ಲ. ನಾವೆಲ್ಲ ಕೊಡ್ತೀವಿ. ಅದ ನಮಗ್ ಬೇಕು ಅಂತ ಬಂದಾಗ ಯಾರು ಸಪೋರ್ಟ್ ಮಾಡಲ್ಲ. ಆ ಸಪೋರ್ಟ್ನ ನಾವು ಬರಂಗ್ ಮಾಡ್ಕೋಬೇಕು. ನಾವೇನ್ ಪಾಕಿಸ್ತಾನದಿಂದ ಕೇಳ್ದೋ, ಇಲ್ಲ ಬಾಂಗ್ಲಾದೇಶದಿಂದ ಕೇಳ್ದೋ, ಯಾವ ದೇಶದಿಂದ ಇಲ್ಲ, ನಮ್ ದೇಶದ ನೀರು ಕೇಳ್ತಾ ಇದೀವಿ. ನಮ್ ದೇಶದ ನೀರು ಕೊಡಕ್ ನೀವ್ ಯಾಕೆ ಇಷ್ಟೊಂದು ಒದ್ದಾಡಬೇಕು? ಕೊಡಿ, ತಪ್ಪೇನಿದೆ ಅದರಲ್ಲಿ? ಎಷ್ಟೊಂದು ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಇದರಿಂದ ರೈತರುಗಳಿಗೆ ದಯವಿಟ್ಟು ಸ್ವಲ್ಪ ಇಲ್ಲ ಜೈಕಾರ ಹಾಕದ್ ನಿಲ್ಸಿ, ಫಸ್ಟ್ ನಿಲ್ಸಿ. ನಾ ಹೇಳದ್ನ ಕೇಳಿ. ಯಾಕಂದ್ರೆ ಇದರಿಂದ ರೈತರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆದ್ರೆ ನಂದೊಂದು ಖಂಡಿತ ಒಂದು ಬೇಡಿಕೆ ಅಷ್ಟೇ, ಯಾವ ರೈತನೂ ದಯವಿಟ್ಟು ಕಷ್ಟ ಬರುತ್ತೆ, ಕಷ್ಟನ ಗೆಲ್ಬೇಕು. ಅವನೇ ಮನುಷ್ಯ, ಸಾವೇ ಪರಿಹಾರ ಅಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ದಯವಿಟ್ಟು ಧೈರ್ಯ ಭಾಷೆ ಕೊಡಿ ನಮಗೆ, ನೀವು ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಡಿ. ಖಂಡಿತ ಮಾಡ್ಕೋಬೇಡಿ, ಆತ್ಮಹತ್ಯೆ ಮಾಡ್ಕೋಬೇಡಿ. ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ಕಷ್ಟ ಸುಖಕ್ಕೆ ಒಬ್ಬರೊಬ್ರು ಆಗ್ಬೇಕು, ಪರಸ್ಪರ. ಅದು ಅವ್ರ ಸಾಲ ಮನ್ನಾ, ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ನಾ ಕೇಳ್ಕೊತೀನಿ. ನಿಜವಾಲ್ವೇ ಖಂಡಿತ ಕೇಳ್ಕೊತೀನಿ. ಯಾವ್ಯಾವ ಕೆಲಸನ ಮಾಡ್ತಾರೆ, ಈ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಖಂಡಿತ ಮಾಡಬೇಕು. ಯಾರಿಗೋಸ್ಕರ ಮಾಡ್ಕೋ? ಒಂದ್ ದೇಶದ ಬೆನ್ನೆಲುಬು ಅಂತ ನಾವೇನ್ ರೈತರನ್ನ ಹೇಳ್ತೀವಿ, ಅವ್ರಿಗೋಸ್ಕರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದಯವಿಟ್ಟು ಆದ್ರಿಂದ ಯಾರು ಈ ರೀತಿ ಒಂದು ತೀರ್ಮಾನಕ್ಕೆ ಹೋಗ್ಬೇಡಿ. ನಿಮಗೂ ಮಕ್ಕಳು ಹೆಂಡತಿ ನಿಮ್ಮನ್ನ ನಂಬ್ಕೊಂಡಿರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ನೀವು ಹೋಗ್ಬಿಟ್ರೆ ಹೆಂಗೆ? ಬೇಡ, ಖಂಡಿತ ಹಂಗ್ ಮಾಡಬೇಡಿ. ಧೈರ್ಯವಾಗಿರಿ. ಈ ಹೋರಾಟ ಬರೀ ಇಷ್ಟೇ ಅಲ್ಲ, ಇದು ಸ್ಟಾರ್ಟಿಂಗ್ ಅಷ್ಟೇ. ನಾವು ಬಂದು ಸ್ಟಾರ್ಟಿಂಗ್ ನಾಂದಿ ಹಾಕಿದೀವಿ ಅಷ್ಟೇ. ಇದಾದ್ಮೇಲೆ ನೀವು ಯಾವ್ಯಾವ ರೀತಿ ಹೇಳ್ತಿರೋ ಖಂಡಿತ ಆ ರೀತಿ ನಾವು ಬಂದು ನಡ್ಕೊಳಕ್ ಸಿದ್ಧವಾಗಿದ್ದೀವಿ. ಸಂಪೂರ್ಣ ಬೆಂಬಲ. ಐ ಥಿಂಕ್ ಇವರೆಲ್ಲರ ಪರ್ಮಿಷನ್ ಇಂದ ಸಂಪೂರ್ಣ ಬೆಂಬಲ ನಾನು ನಿಮ್ ಜೊತೆ ಕೊಡ್ತೀವಿ. ನಾವೆಲ್ಲರೂ ನವಲ್ಗುಂದ, ನರಗುಂದ, ಬೆಳಗಾಂ, ಎಲ್ಲ ಜಾಗಕ್ಕೂ ಹೋಗೋಣ, ನೋ ಪ್ರಾಬ್ಲಮ್. ಫಿಕ್ಸ್ ಮಾಡಿ, ಒಂದು ಡೇಟ್ ಫಿಕ್ಸ್ ಮಾಡಿ, ಅಲ್ಲಿಗೆ ನಾವು ಬರ್ತೀವಿ. ನೀವು ಇಷ್ಟು ಜನ ಬಂದು ಬಿಸಿಲಿ ನಮ್ಮನ್ನು ನೋಡೋದ್ರಲ್ಲದೆ ನಮ್ಮ ಮಾತನ್ನ ಕೇಳಿ ನಿಮ್ಮ ಒಂದು ಸಮಸ್ಯೆ ಬಂದ್ರು ಅದೇ ಪ್ರೀತಿ ವಿಶ್ವಾಸನ ನೋಡ್ತಾ ಇದ್ದೀರಾ, ಅದು ನಮಗೆ ಖುಷಿ ಆಗುತ್ತೆ. ಬಟ್ ಇದೇ ಪ್ರೀತಿ ವಿಶ್ವಾಸ ತಾವೆಲ್ಲರೂ ನಿಮ್ಮ ಜೊತೆಲಿರೋ ಎಲ್ರಿಗೂ ನೀವು ಆ ಒಂದು ಉತ್ತೇಜನ ಮೂಡಿಸ್ಬೇಕು. ಅವ್ರಿಗೆ ಆ ರೀತಿ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡಿಸ್ಬೇಕು. ಖಂಡಿತ ನೆಕ್ಸ್ಟ್ ಯಾವುದೇ ಇದಾಗ್ಲಿ, ವಿಷಯ ಆಗಲಿ, ರೈತರಿಗೆ ಒಂದು ಸಮಸ್ಯೆ ಆಗಲಿ, ಖಂಡಿತ ನಾವು ಬಂದು ನಿಮ್ಮ ಮುಂದೆ ನಿಲ್ತೀವಿ. ಅದು ಎಷ್ಟು ಮಟ್ಟಿಗೆ ನಮ್ಮ ಕೈಯಿಂದ ಸಹಾಯ ಆಗುತ್ತೋ ಖಂಡಿತ ನಾವು ಸಹಾಯ ಮಾಡ್ತೀವಿ. ಅದ್ರ ಬಗ್ಗೆ
ಯೋಚನೆ ಬೇಡ ನಿಮ್ಗೆ. ಇದೆಲ್ಲ ಏನಂದ್ರೆ ಒಂದ್ಸತಿ ಅಪ್ಪಾಜಿ ಮೂಲಕ ಗೋಕಾಕ್ ಚಳವಳಿ ಆಯ್ತು, ಅದು ಹುಬ್ಳಿಂದನೇ ಶುರುವಾಯ್ತು. ಇವತ್ತು ಅವರ ಅವರೊಂದು ಆಶೀರ್ವಾದ, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಅವ್ರು ಎಲ್ಲರೂ ಒಂದು ಆಶೀರ್ವಾದ, ಇವತ್ತು ಇಡೀ ಇಂಡಸ್ಟ್ರಿ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ನಾವು. ಅಷ್ಟೇ, ಅವರೊಂದು ಪ್ರೇರೇಪಣೆ ಅಷ್ಟೇ. 100% ಅವ್ರು ಎಲ್ಲೂ ಹೋಗಿಲ್ಲ, ಅವ್ರು ಎಲ್ಲೋ ನಿಂತ್ಕೊಂಡು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಅದನ್ನ ಜನಗಳಿಗೆ ತಲುಪೋವರೆಗೂ, ಸರ್ಕಾರಕ್ಕೆ ತಲುಪೋವರೆಗೂ ಎಷ್ಟೇ ಕಷ್ಟ ಆಗಲಿ ನಾವು ಖಂಡಿತ ಹೋರಾಟ ಮಾಡೋಣ, ಗೆಲ್ಲೋಣ, ಉಳಿಸ್ಕೊಳ್ಳೋಣ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಆಮೇಲೆ ಇಷ್ಟೊತ್ತು ನಾವೆಲ್ಲರೂ ಎಲ್ಲ ಕಲಾವಿದ್ರನ್ನು, ನಮ್ಮ ಇಡೀ ಕಲಾವಿದ್ರನ್ನ ನೀವೆಲ್ಲರೂ ಜೋಪಾನವ ಕರ್ಕೊಂಡ್ಬಂದಿದ್ರೆ, ಅದರಲ್ಲಿ ಪೊಲೀಸ್ನವರು ತುಂಬಾ 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 ಥ್ಯಾಂಕ್ಸ್. ಆಮೇಲೆ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದವ್ರಿಗೆ, ಟಿವಿ ಮೀಡಿಯಾದವ್ರಿಗೆ ಎಲ್ರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಕಲಾಭಿಮಾನಿಗಳಿಗೆ ತಮ್ಮೆಲ್ರಿಗೂ ನಮ್ಮ ವಂದನೆ ಅರ್ಪಿಸಿ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಅಸೋಸಿಯೇಷನ್ ಅವ್ರೆಲ್ರಿಗೂ ನಮ್ಮ ಒಂದು ವಂದನೆ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಉಮಾಡಿ ಅವ್ರು ಬಂದಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ದಯಮಾಡಿ 1 ನಿಮಿಷ ದಯಮಾಡಿ ಈಗ ತಾನೇ